ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕುದುರೆ ತೋಟದ ಸಮೀಪದ ಶ್ರೀ ಶಾರದಾ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯ ಹತ್ತಿರ ಮಕ್ಕಳು, ಸಿಬ್ಬಂದಿ ಹಾಗೂ ಪಾಲಕರ ಅನುಕೂಲಕ್ಕಾಗಿ ನೂತನ ಬಸ್ ನಿಲುಗಡೆಗೆ ಬೋರ್ಡ್ ಅನ್ನು ಅಧಿಕೃತವಾಗಿ ಚಾಲನೆ ಮಾಡಲಾಯಿತು. ಈ ಕುರಿತು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯು ಕಾಗವಾಡ ಶಾಸಕರು ಹಾಗೂ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾದ ರಾಜು ಕಾಗೆ ಅವರಿಗೆ ಮತ್ತು ಸ್ಥಳೀಯ ಬಸ್ ಡಿಪೋ ಮ್ಯಾನೇಜರ್ ಅವರಿಗೂ ಕೂಡ ಮನವಿ ಸಲ್ಲಿಸಿತ್ತು. ಸಂಸ್ಥೆಯ ಮನವಿಗೆ ತಕ್ಷಣವೇ ಸ್ಪಂದಿಸಿದ ಶಾಸಕರು ಬಸ್ ನಿಲುಗಡೆಗೆ ಆದೇಶವನ್ನ ಹೊರಡಿಸಿದ್ರು. ಈ ಆದೇಶವನ್ನ ತಕ್ಷಣವೇ ಜಾರಿಗೆ ತಂದು ಅಗತ್ಯ ಸಾರಿಗೆ ವ್ಯವಸ್ಥೆ ಕಲ್ಪಿಸುವಲ್ಲಿ ಸ್ಥಳೀಯ ಬಸ್ ಡಿಪೋ ಮ್ಯಾನೇಜರ್ ಅವರು ಕೂಡ ಅತ್ಯಂತ ಸಕಾರಾತ್ಮಕವಾಗಿ ಸ್ಪಂದಿಸಿ ಪೂರ್ಣ ಸಹಕಾರವನ್ನು ನೀಡಿದ್ರು. ಬಸ್ ನಿಲುಗಡೆಯನ್ನ ಬೋರ್ಡ್ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಮುಖಂಡ ಹಾಗೂ ಸಾಮಾಜಿಕ ಹೋರಾಟಗಾರ ಪ್ರವೀಣ್ ನಾಯಕ್ ಅವರು, ವಿಶೇಷ ಚೇತನ ಮಕ್ಕಳ ಸುರಕ್ಷತೆ ಪ್ರಯಾಣಕ್ಕೆ ಈ ನಿಲುಗಡೆ ಅಗತ್ಯವಾಗಿತ್ತು. ಸಂಸ್ಥೆಯ ಕೋರಿಕೆಯನ್ನು ಮನ್ನಿಸಿ ಆದೇಶ ನೀಡಿದ ಶಾಸಕ ರಾಜು ಕಾಗೆ ಅವರಿಗೆ ಹಾಗೂ ತಕ್ಷಣವೇ ಸ್ಪಂದಿಸಿದ ಬಸ್ ಡಿಪೋ ಮ್ಯಾನೇಜರ್ ಅವರಿಗೆ ಸಮಸ್ತ ಸಾರ್ವಜನಿಕರ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸಿದರು. ಸಂದರ್ಭದಲ್ಲಿ ಶಾರದಾ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯ ಸಂಸ್ಥಾಪಕರಾದ ಶಾಂತಾ ಶಿಂದೆ ಅವರು ಮಾತನಾಡಿದರು. ಇಲ್ಲಿನ ಮಕ್ಕಳು ಮತ್ತು ಪಾಲಕರು ಪ್ರತಿದಿನ ಅನುಭವಿಸ್ತಾ ಇದ್ದ ಸಾರಿಗೆ ಸಮಸ್ಯೆಯನ್ನ ಮನಗಂಡು ಬಸ್ ನಿಲುಗಡೆಗೆ ಅವಕಾಶ ಕಲ್ಪಿಸಿಕೊಟ್ಟಿರುವುದು ಶ್ಲಾಘನೀಯ. ಶಾಲೆಯ ಮಕ್ಕಳ ಹಿತದೃಷ್ಟಿಯಿಂದ ಶ್ರಮಿಸಿದ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳಿಗೆ ಪ್ರವೀಣ್ ನಾಯಕ್, ಮಹೇಶ್ ಶರ್ಮಾ, ಅನಿಲ್ ಶರಣಪ್ಪ, ಶಾಸಕ ರಾಜು ಕಾಗೆ ಅವರಿಗೆ ಹಾಗೂ ಬಸ್ ಡಿಪೋ ಮ್ಯಾನೇಜರ್ ಅವರಿಗೆ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು. ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಎಸ್.ಕೆ. ಜಾಧವ್, ವಿ.ವಿ. ಝಂಡೆ, ಎಂ.ಜೆ. ಚವ್ಹಾಣ್, ಎಂ.ಎಂ. ದೇವಮಾನೆ, ಜಿ. ಗಾಯಕ್ವಾಡ್, ಎಂ.ಜಿ. ಕಾಂಬ್ಳೆ, ಎ.ಎಸ್. ಕಾಂಬ್ಳೆ, ಜಿ.ಪಿ. ರಾಠೋಡ್, ಎನ್.ಎಸ್. ಪಾಟೀಲ್, ಜಾಧವ್, ಭಂಡಾರಿ, ಮಾಳಿ, ಮಾನಸ, ಮುಲ್ಲಾ ಇನ್ನು ಅನೇಕ ಸಿಬ್ಬಂದಿ ಉಪಸ್ಥಿತರಿದ್ದರು. ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು, ಪಾಲಕರು, ಸ್ಥಳೀಯ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮಹೇಶ್ ಶರ್ಮಾ. All right.